ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಪರೇಷನ್ ಸಿಂಧೂರ್ ಹೀರೋ ರಫೇಲ್ ಯುದ್ಧ ವಿಮಾನದ ರೋಚಕವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಈ ಒಂದು ರಫೇಲ್ ಯುದ್ಧ ವಿಮಾನ ಹೇಗೆ ಕೆಲಸ ಮಾಡುತ್ತೆ, ರೋಮಾಂಚನಕಾರಿಯಾದ ಮಾಹಿತಿಯನ್ನ ತೆರೆದಿಟ್ಟ ವಿಂಗ್ ಕಮಾಂಡರ್. ಹೌದು, ಆಪರೇಷನ್ ಸಿಂಧೂರ್ ಹೀರೋ ಆಗಿ ಮೆರೆದಿರುವಂತಹ ರಫೇಲ್ ಯುದ್ಧ ವಿಮಾನ ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಇಂತಹ ರೋಮಾಂಚನಕಾರಿಯಾಗಿರುವಂತಹ ವಿಚಾರವನ್ನ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಫೇಲ್ ವಿಮಾನದ ಹೊಟ್ಟೆಯ ಭಾಗದಲ್ಲಿ ಒಟ್ಟು 14 ಸ್ಟ್ರಾಂಗ್ ಪಾಯಿಂಟ್ಗಳು ಹೊಂದಿರುತ್ತೆ. ಈ ಪಾಯಿಂಟ್ಗಳನ್ನ ಕ್ಷಿಪಣಿಗಳನ್ನ ಅಥವಾ ಇಂಧನದ ಟ್ಯಾಂಕ್ಗಳನ್ನ ಅಳವಡಿಸೋದಕ್ಕೆ ಉಪಯೋಗವನ್ನ ಮಾಡಲಾಗುತ್ತಂತೆ. ಇದೊಂದು ಕ್ರಮ ಪಲ್ಲಟನೆಯ ಸಂಯೋಜನೆ, ಅಂದ್ರೆ ಆಕ್ರಮಣಕಾರಿಯಾದಂತಹ ಉದ್ದೇಶದ ಅನುಸಾರವಾಗಿ ವಿವಿಧ ತರಹದ ಮಿಸೈಲ್ಗಳನ್ನ ಇದು ಅಳವಡಿಸಿಕೊಂಡಿರುತ್ತೆ. ಒಟ್ಟಾರೆಯಾಗಿ ಸುಮಾರು 9,500 kgಯಷ್ಟು ಭಾರವನ್ನ ಸಲೀಸಾಗಿ ಹೇರಿಕೊಂಡು ಹೋಗುತ್ತೆ. ಇನ್ನು ಬತ್ತಳಿಕೆಯಲ್ಲಿರುವಂತಹ ಮೊಟ್ಟ ಮೊದಲ ಬ್ರಹ್ಮಾಸ್ತ್ರದ ಹೆಸರು ಮಿಟಿಯೋರ್. ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಕೂಡ ಇಲ್ಲದೆ ಇರುವಂತಹ ಕ್ಷಿಪಣಿ ಇದು ರಫೇಲ್ ವಿಮಾನದಿಂದ ಇನ್ನೊಂದು ಯುದ್ಧ ವಿಮಾನದ ಮೇಲೆ ಪ್ರಾಯೋಗಿಸುವಂತಹ ಒಂದು ಕ್ಷಿಪಣಿ. ಇದರ ಕಾರ್ಯಪರಿಧಿ ಸುಮಾರು 120 ಕಿಲೋಮೀಟರ್ ವರೆಗೂ ಕೂಡ ಇರುತ್ತೆ. ಇಷ್ಟು ದೂರದವರೆಗೆ ಇದರ ಮಾರ್ಗದರ್ಶನ ಹೇಗೆ ನಡೆಯುತ್ತೆ ಅನ್ನುವಂಥದ್ದೇ ಕೌತುಕದ ಸಂಗತಿ. ಇದೊಂದು ಬಹಳ ಚಾಣಾಕ್ಷವಾದಂತಹ ಕ್ಷಿಪಣಿ. ಶತ್ರು ವಿಮಾನವನ್ನ ರಾಡಾರ್ನಲ್ಲಿ ಸೆರೆ ಹಿಡಿದು ತಪ್ಪಿಸಿಕೊಳ್ಳುವಂತೆ ಅದನ್ನ ಭದ್ರಪಡಿಸಿ ಆ ಕ್ಷಿಪಣಿಯನ್ನ ಫೈರ್ ಮಾಡಿದ ಕೂಡಲೇ ಅದು ಅದ್ಭುತವಾದಂತಹ ವೇಗದಲ್ಲಿ, ಅಂದ್ರೆ ವಿಮಾನಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಶತ್ರು ವಿಮಾನದ ಕಡೆಗೆ ಹಾರಾಟವನ್ನ ಮಾಡುತ್ತೆ. ಇದರ ಮಾರ್ಗದರ್ಶನವನ್ನ ರಾಡಾರ್ನಲ್ಲಿ ನಿಯಂತ್ರಣ ಕೂಡ ಮಾಡಬಹುದು. ಅಕಸ್ಮಾತ್ ಆಗಿ ಪೈಲಟ್ ವಾಯುಪದಕದ ವಾತಾವರಣದಲ್ಲಿ ಬ್ಯುಸಿ ಆಗಿಬಿಟ್ರೆ ಈ ಕ್ಷಿಪಣಿಯ ನಿಯಂತ್ರಣವನ್ನ ನೇತ್ರ ವಿಮಾನದಂತಹ ನಿಯಂತ್ರಣ ಕೇಂದ್ರಕ್ಕೆ ಹಸ್ತಾಂತರ ಕೂಡ ಮಾಡಬಹುದು. ಬಹಳ ವಿಶೇಷವಾಗಿರುವಂತಹ ವಿಚಾರ ಇದು. ಮುಖ್ಯವಾಗಿ ಘನ ಇಂಧನವೇ ಇದಕ್ಕೆ ಊರುವಲು. ಕ್ಷಿಪಣಿಯ ವೇಗದ ಮೇಲೆ ಪೈಲಟ್ಗೆ ಸಂಪೂರ್ಣವಾದಂತಹ ನಿಯಂತ್ರಣ ಕೂಡ ಇರುತ್ತೆ. ಹೌದು, ಈ ಒಂದು ಯುದ್ಧ ವಿಮಾನದ ಬಗ್ಗೆ ಹೇಳುವಂತದ್ದಾದ್ರೆ ಇದು ಒಂದು ಜೆಟ್ ಇಂಜಿನ್ ಅನ್ನ ಅಳವಡಿಸಿಕೊಂಡಿರುವಂತಹ ವಿಚಾರ. ಇಂಜಿನ್ನ ಮೇಲೆ ಹಾಗೂ ಕ್ಷಿಪಣಿಯ ವೇಗದ ಮೇಲೆ ಪೈಲಟ್ಗೆ ನಿಯಂತ್ರಣ ಇರುತ್ತೆ. ಹಾಗಾಗಿ ಕ್ಷಿಪಣಿಯ ವೇಗವನ್ನ 1 ಮ್ಯಾಕ್ನಿಂದ 4.5 ಮ್ಯಾಕ್ ವರೆಗೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶತ್ರು ವಿಮಾನದ ದೂರ ಕಡಿಮೆ ಆಗ್ತಿದ್ದ ಹಾಗೆ ಈ ಒಂದು ಕ್ಷಿಪಣಿ ನೋ ಎಸ್ಕೇಪ್ ಝೋನ್ ಅನ್ನ ಕೋಲವಾಗಿ ಪ್ರವೇಶ ಮಾಡುತ್ತೆ. ಇಲ್ಲಿಂದ ಆ ಒಂದು ವಿಮಾನ ಧ್ವಂಸ ಆಗುವವರೆಗೂ ಕೂಡ ಅವಶ್ಯಕತೆ ಇರುವಂತಹ ಎಲ್ಲಾ ಕಸರತ್ತುಗಳನ್ನ ಮಾಡಿ ಅಂತಿಮ ಹಂತವನ್ನ ಸುಮಾರು 4,500 ಕಿಲೋಮೀಟರ್ ವೇಗದಲ್ಲಿ ಡಿಕ್ಕಿ ಹೊಡೆಯುತ್ತೆ. ಈ ವೇಗಕ್ಕೇನೆ ಆ ಒಂದು ವಿಮಾನ ಮತ್ತು ಆಸುಪಾಸಿನ ವಿಮಾನಗಳು ಸಂಪೂರ್ಣವಾಗಿ ಚಿತ್ರವಾಗುತ್ತೆ. ಇದರ ಸಿಡಿಲತೆ ಸ್ಫೋಟಗೊಂಡ್ರೆ ಅದರ ಪರಿಣಾಮ ಹೇಗಿರ್ಬೋದು ಅಂತೇಳಿ ಊಹೆ ಮಾಡಿ. ಇನ್ನು ಈ ಮಿಟಿಯೋರ್ಗಿಂತ ಸ್ವಲ್ಪ ಚಿಕ್ಕದಾಗಿ ಅದರ ತಮ್ಮನಂತಿರುವಂತಹ ಕ್ಷಿಪಣಿ ಅಂತ ಹೇಳಿದ್ರೆ ಮಿಕಾ. ಇದು ಕೂಡ ಶತ್ರು ವಿಮಾನಗಳ ಮೇಲೆ ಪ್ರಹಾರವನ್ನ ನಡೆಸುವಂತಹ ಸುಮಾರು 80 ಕಿಲೋಮೀಟರ್ಗಳ ಪರಿಧಿಯಲ್ಲಿರುವಂತಹ ವಿಮಾನಗಳನ್ನ ಬಹಳ ಸುಲಭವಾಗಿ ಧ್ವಂಸ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಕ್ಷಿಪಣಿ. ಇದನ್ನ ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ಇದನ್ನ ಫೈರ್ ಮಾಡಿದ ಕೂಡಲೇ ಅಂತರಿಕ್ಷದಲ್ಲಿ ಇನ್ಫ್ರಾರೆಡ್ ಸಾಂದ್ರತೆಯ ವ್ಯತ್ಯಾಸಗಳನ್ನ ಗಮನಿಸಿ ಯುದ್ಧ ವಿಮಾನದ ಸಾಂದ್ರತೆಯನ್ನ ಗುರುತಿಸಿ ಅಲ್ಲಿಗೆ ಇದು ದೌಡಾಯಿಸುತ್ತೆ. ಇದರ ಎಕ್ಸಾಸ್ಟ್ ನಲ್ಲಿ ಅಳವಡಿಸಿರುವಂತಹ ಥ್ರಸ್ಟ್ ವೆಕ್ಟರ್ ಗೈಡ್ ವೇನ್ಸ್ ಇವುಗಳ ಸಹಾಯದಿಂದ 4 ಮ್ಯಾಕ್ ವೇಗದಲ್ಲೂ ಕೂಡ ಲೀಲಾಜಾಲವಾಗಿ ತಿರುಗಾಡಿ ಶತ್ರು ವಿಮಾನವನ್ನ ಗುರುತಿಸಿ ಹೊಡೆದು ಹಾಕುತ್ತೆ. ಇನ್ನು ನಮ್ಮ ನೆರೆಹೊರೆಯವರ ನಿದ್ದೆಗೆಡಿಸಿರುವಂತಹ ಪಾಶುಪತಾಸ್ತ್ರದ ವಿಚಾರಕ್ಕೆ ಬರೋಣ. ಇದರ ಹೆಸರು ಸ್ಕಾರ್ಪ್ ಕ್ಷಿಪಣಿ. ಸ್ಟ್ರಾಂಗ್ ಶ್ಯಾಡೋ ಅಂತಲೂ ಕೂಡ ಇದನ್ನ ಕರೀತಾರೆ. 1,300 kg ತೂಕದ ದೈತ್ಯ 300 ಕಿಲೋಮೀಟರ್ ದೂರದ ಶತ್ರುಗಳ ಸ್ಥಾವರದ ಮೇಲೆ 450 kgಯಷ್ಟು ಸ್ಫೋಟಕ ವಸ್ತುಗಳಿಂದ ನಿರ್ದಿಷ್ಟ ಗುರಿಯಿಂದ ದಾಳಿ ಮಾಡ್ತಾ ಇದ್ರೆ ಅಲ್ಲಿಗೆ ಮುಗಿದು ಶತ್ರುಗಳ ಕತೆ. ಇಸ್ಲಾಮಿಕ್ ಬಾಂಬುಗಳನ್ನು ಶೇಖರಿಸಿ ಇಟ್ಟಿರುವ ಕಹುಟ ಅಣುಸ್ಥಾವರವು ಸೇರಿದಂತೆ ಇಡೀ ಪಾಕಿಸ್ತಾನವೇ ಇದರ ಕಾರ್ಯಪರಿಧಿಯಲ್ಲೇ ಬರುತ್ತೆ. ಸಿರಿಯಾದ ಐಸಿಸ್ ಪಡೆಗಳು ಹತವಾಗಿದ್ದೇ ಇಂತಹ ಮಿಸೈಲ್ಗಳ ದಾಳಿಯಿಂದ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ತುರ್ತಾಗಿ ಇನ್ನೊಂದು ಮಿಸೈಲ್ ಅನ್ನ ನಮ್ಮ ಭಾರತ ದೇಶ ಖರೀದಿಯನ್ನ ಮಾಡಿದೆ. ಹುಡುಕಿಕೊಂಡು ಹೋಗಿ ಮಟಾಶ್ ಮಾಡುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುವಂಥದ್ದು. ಹೌದು, ಇತ್ತೀಚಿನ ಗಲ್ವಾನ್ ಕಣಿವೆಯಲ್ಲಿ ಚೀನಾದ ದುಷ್ಕರ್ಮಿಗಳ ದುಸ್ಸಾಹಸಕ್ಕೆ ಪ್ರತಿಯಾಗಿ ಅವರಿಗೆ ಅಂತಾನೆ ಭಾರತ ತುರ್ತಾಗಿ ಇನ್ನೊಂದು ಮಿಸೈಲ್ ಅನ್ನ ಖರೀದಿ ಮಾಡಿದೆ. ಇದರ ಹೆಸರು ಹ್ಯಾಮರ್. ಪರ್ವತ ಶಿಖರಗಳಲ್ಲಿ ಕಟ್ಟಿರುವಂತಹ ಬಂದರುಗಳನ್ನ ಹುಡುಕಿಕೊಂಡು ಹೋಗಿ ಮಟಾಶ್ ಮಾಡುವಂತಹ ಸಾಮರ್ಥ್ಯ ಉಳ್ಳದು.
ಬಾಲಾಕೋಟಿನ ದಾಳಿಯಲ್ಲಿ ಪ್ರಯೋಗಿಸಿದಂತಹ ಸ್ಪೈಸ್ ಮಿಸೈಲ್ಗಳಿಗಿಂತ ಒಂದು ಹೆಜ್ಜೆ ಇದು ಮುಂದೆ ಇದೆ. ಇವುಗಳ ಕಾರ್ಯಪರಿಧಿ 60 ಕಿಲೋಮೀಟರ್ನಷ್ಟಿದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ನಡೆಯಬಹುದಾದ ಕಾರ್ಯಾಚರಣೆಗೆ ರಫೇಲ್ ವಿಮಾನದಲ್ಲಿ AN-39 ಎಕ್ಸಾಸೆಟ್ ಕ್ಷಿಪಣಿಗಳನ್ನು ಅಳವಡಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದು ಚೀನಾದ ಹಡಗುಗಳ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲಸಕ್ಕೆ ಬರುವಂಥದ್ದು. ರಣನೀತಿಗೆ ತಕ್ಕ ಹಾಗೆ ಲೇಸರ್ ಗೈಡೆಡ್ ಬಾಂಬ್ಗಳು, ನೆಕ್ಸ್ಟರ್ 30mm 79130 ಗನ್ಗಳನ್ನು ಕೂಡ ಇದು ಅಳವಡಿಸಿಕೊಂಡಿರುವಂಥದ್ದು. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಅಂತರಿಕ್ಷದಲ್ಲೇ ಇಂಧನವನ್ನ ತುಂಬಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ರಫೇಲ್ ಯುದ್ಧ ವಿಮಾನಗಳು ಸುಮಾರು 10 ಗಂಟೆಗಳ ಅವಧಿಯವರೆಗೂ ಕೂಡ ಇಷ್ಟೆಲ್ಲಾ ಕ್ಷಿಪಣಿಗಳನ್ನ ಹೊತ್ಕೊಂಡು ಹಾರಾಡುವಂತಹ ಒಂದೊಂದೇ ಕ್ಷಿಪಣಿಗಳನ್ನ ಶತ್ರುಗಳ ಮೇಲೆ ಪ್ರಯೋಗಿಸ್ತಾ ಇದ್ದಂತಹ ಜ್ವಲಂತ ನಿದರ್ಶನಗಳು ಈಗಾಗಲೇ ಸ್ಥಾಪಿತ ಆಗಿದೆ. ಇದಕ್ಕೆ ಹೇಳೋದು, ರಫೇಲ್ನಿಂದ ರಣತಂತ್ರದ ದಿಕ್ಕು ಆಯಾಮವನ್ನ ಊಹಿಸೋದಕ್ಕೆ ಸಾಧ್ಯವಿಲ್ಲದಷ್ಟು ಬದಲಾಗಿ ಹೋಗಿದೆ ಅಂತ ಹೇಳಿ. ಈ ಒಂದು ಯುದ್ಧ ವಿಮಾನಗಳು ನಮ್ಮ ಭಾರತ ದೇಶದಲ್ಲಿ ಇರುವಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ವಿಚಾರಗಳನ್ನ ತಿಳಿದುಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.